ನಮಸ್ತೆ ಸ್ನೇಹಿತರೆ. ಈಗ ಮಾಲ್ಟಾ ಅಲ್ಲಿ ಕೆಲವೊಂದು ಈ ನಮ್ಮ ಕೇರ್ ಟೇಕರ್ಸ್ ಗಳ ಡಿಮ್ಯಾಂಡ್ ಬಹಳಷ್ಟಿದೆ. ಇಲ್ಲಿ ಕೇರ್ ಟೇಕರ್ಸ್ ಅಂತ ಹೇಳಿದ್ರೆ ಈಗ ನಮ್ಮ ವೃದ್ಧಾಪ್ಯರು ಇರ್ತಾರೆ ಅಥವಾ ಮಾನಸಿಕ ಅಸ್ವಸ್ಥರು ಇರ್ತಾರೆ. ಸೊ ಕೆಲವರು ಈ ಪಾಪ ಫಿಸಿಕಲಿ ಚಾಲೆಂಜ್ಡ್ ಇರ್ತಾರೆ, ಅಂತವರನ್ನ ನೋಡ್ಕೊಳ್ತಕ್ಕಂತಹ ಕೆಲಸ ಕೇರ್ ಟೇಕರ್ ಆಗಿರುತ್ತೆ. ಬೇರೆ ಏನು ನಿಮಗೆ ಅಂದ್ರೆ ಸೇವಾ ಮನೋಭಾವನೆ ಇದ್ದು ನೀವು ನರ್ಸ್ಗಳಾಗಿದ್ರೆ ಸೊ GNM ಅಥವಾ BSc ನರ್ಸಿಂಗ್ ಮ್ಯಾಂಡೇಟರಿ ಆಗಿರುತ್ತೆ. ಸೊ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು. ಎಕ್ಸ್ಪೀರಿಯನ್ಸ್ ಏನು ಮ್ಯಾಂಡೇಟರಿ ಇಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮಗೆ ಬಹಳ ಒಳ್ಳೇದು. ಆತರ ಏನಾದ್ರೂ ಇದ್ರೆ ನಿಮಗೆ ಇಲ್ಲಿ ಬಹಳ ಒಳ್ಳೆ ಲೈಫ್ ಇದೆ. ಸೊ ಮಿನಿಮಮ್ ಅಂತ ಹೇಳಿದ್ರು ನಿಮಗೆ 1,20,000 30,000 ಮೇಲ್ ಸಂಬಳ ಬರುತ್ತೆ. ಕೆಲವರು ಇಲ್ಲಿ ನಾನು ನಮ್ಮ ಬೇರೆ ಬೇರೆ ಕೇರ್ ಟೇಕರ್ಸ್ ಹತ್ರ ಮಾತಾಡಿದಕ್ಕೆ ಮಿನಿಮಮ್ ಅಂತ ಹೇಳಿದ್ರೆ ಒಂದ್ 2-2.5 ಲಕ್ಷ ರೂಪಾಯಿ ಅವ್ರು ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಓವರ್ ಟೈಮ್ ಜಾಸ್ತಿ ಮಾಡ್ತಾರೆ ಇಲ್ಲಿ ಪ್ರತಿಯೊಬ್ರು ಕೂಡ. 8-9 ಅವರ್ಸ್ ಮೇಲ್ ಮಾಡಿದ್ರೆ ಅದು ಓವರ್ ಟೈಮ್ ಆಗುತ್ತೆ. ಸೊ ಇಲ್ಲಿ ಪ್ರೊಸೆಸ್ ಯಾವ ತರ ನಡೆಯುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮಗೆ ಎಂಪ್ಲಾಯರ್ ಕಡೆಯಿಂದ ಇಂಟರ್ವ್ಯೂ ಇರುತ್ತೆ. ನೀವು ಇಂಟರ್ವ್ಯೂ ಕ್ಲಿಯರ್ ಮಾಡಿದ ನಂತರ ನಿಮಗೆ ಆಫರ್ ಲೆಟರ್ ಬರುತ್ತೆ. ಆಫರ್ ಲೆಟರ್ ಬಂದಾದ ನಂತರ ನಾವು ಡೇಟಾ ಫ್ಲೋ ಅಂತ ಮಾಡಬೇಕು. ಡೇಟಾ ಫ್ಲೋ ಅಂತ ಹೇಳಿದ್ರೆ ನಿಮ್ಮ GNM ಮತ್ತು BSc ನರ್ಸಿಂಗ್ ಸರ್ಟಿಫಿಕೇಟ್ ಇರುತ್ತೆ, ಅದರ ಜೆನ್ಯೂನಿಟಿ ಚೆಕ್ ಮಾಡತಕ್ಕಂತ ಒಂದು ಪ್ರಾಸೆಸ್. ಮುಂಚೆ ಇದೆಲ್ಲ ಗಲ್ಫ್ ಕಂಟ್ರಿಗಳಿಗಿತ್ತು, ಈಗ ಮಾಲ್ಟಾ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಸೊ ಆ ಡೇಟಾ ಫ್ಲೋ ಆದ ನಂತರ ಅದಕ್ಕೆ ಒಂದ್ ಸ್ವಲ್ಪ ಖರ್ಚಾಗುತ್ತೆ, ಒಂದ್ $125 ಆಗುತ್ತೆ ನಿಮಗೆ. ಸೊ ಆ ಡೇಟಾ ಫ್ಲೋ ಆದ ನಂತರ ನಿಮಗೆ ಐಡೆಂಟಿಟಿ ಮಾಲ್ಟಾ ಅಂತ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಬರುತ್ತೆ. ಅದನ್ನ ಎಂಪ್ಲಾಯರ್ಸ್ ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಅದರ ಮಧ್ಯೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ IELTS ಪ್ರಿಪೇರ್ ಮಾಡ್ಕೊಳ್ಬೇಕು. IELTS ಮಿನಿಮಮ್ 3.5 ಜನರಲ್ ಟ್ರೈನಿಂಗ್ ಬೇಕಾಗತ್ತೆ ನಿಮಗೆ. ಸೊ GT ತಗೊಂಡ್ರೆ ಸಾಕು ನಿಮಗೆ. IELTS 3.5 ಅದು ಪ್ರತಿಯೊಬ್ಬರಿಗೂ ಹಂಗೆ ಕಣ್ಮುಚ್ಕೊಂಡು ಬರೆದ್ರು ಬಂದ್ಬಿಡುತ್ತೆ, ಅದೊಂದು ತಗೊಳ್ಬೇಕಾಗತ್ತೆ. ಅದಾದ ನಂತರ ಐಡೆಂಟಿಟಿ ಮಾಲ್ಟಾ ಕಡೆಯಿಂದ ಒಂದು ವರ್ಕ್ ಪರ್ಮಿಟ್ ತರ ಬರುತ್ತೆ. ಆ ಪರ್ಮಿಟ್ ಬಂದ ನಂತರ ನಾವು ವೀಸಾ ಅಪ್ಲೈ ಮಾಡ್ತೀವಿ. ವೀಸಾ ಅಪ್ಲೈ ಮಾಡಾದ್ಮೇಲೆ ವೀಸಾ ಬಂದ ನಂತರ ನೀವು ದುಬೈ ಹೋಗ್ಬೇಕಾಗತ್ತೆ. ದುಬೈಯಲ್ಲಿ 1 ವಾರ ಟ್ರೈನಿಂಗ್ ಇರುತ್ತೆ. ಯಾವ ತರ ಇಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡಬೇಕು ಪ್ರತಿಯೊಂದರದ್ದು 1 ವಾರ ಟ್ರೈನಿಂಗ್ ಇರುತ್ತೆ. 1 ವಾರ ಟ್ರೈನಿಂಗ್ ಆದ ನಂತರ ನೀವು ಡೈರೆಕ್ಟ್ ಆಗಿ ಮಾಲ್ಟಾಗ್ ಬರ್ತೀರಾ. ಮಾಲ್ಟಾಗ್ ಬಂದ್ರೆ ಇಲ್ಲಿ ನಿಮಗೆ ಅಕೊಮಡೇಷನ್ ಇರೋದಿಲ್ಲ, ಯಾಕಂದ್ರೆ ಯುರೋಪಿಯನ್ ಕಂಟ್ರೀಸ್ ಗಳಲ್ಲಿ ಅಕೊಮಡೇಷನ್ ಕೊಡೋದಿಲ್ಲ ಅಷ್ಟೊಂದು ಈಸಿ ಆಗಿ. ನಿಮಗೆ ಅಕೊಮಡೇಷನ್ ಒಂದು 200-300 ಯೂರೋ, ಊಟ ಎಲ್ಲ ಸೇರಿ ಅಷ್ಟು ಖರ್ಚಾಗುತ್ತೆ. ಒಂದು 350 ಯೂರೋ ಅನ್ಕೊಳ್ಳಿ. ಇನ್ನು ಮಿಕ್ಕಿದ್ದೇನಿರುತ್ತೆ ಅದು ಸಂಪೂರ್ಣವಾಗಿ ನಿಮಗೆ ಸೇವಿಂಗ್ಸ್ ಇರುತ್ತೆ. ಸೊ ಕೆಲವು ಖರ್ಚುಗಳು ಆಗ್ತವೆ, ಯಾವುದು ಕೂಡ ಉಚಿತವಾಗಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯುರೋಪಿಯನ್ ಕಂಟ್ರೀಸ್ ಅಂತ ಹೇಳಿದ್ರೆ ಹಲವಾರು ಡಾಕ್ಯುಮೆಂಟೇಶನ್ಸ್ ಗಳಿರುತ್ತೆ. ಬಟ್ ಏನ್ ನೀವು ಖರ್ಚು ಮಾಡ್ತೀರಾ ಅದು 3-4 ತಿಂಗಳಲ್ಲಿ ನಿಮ್ಗೆ ರಿಟರ್ನ್ ಬಂದ್ಬಿಡುತ್ತೆ. ಅದಾದ ನಂತರ ನೀವು ಈಗ ಹೊಸ ರೂಲ್ಸ್ ಏನ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡಿಪೆಂಡೆಂಟ್ಸ್ ಯಾರು ಇರ್ತಾರೆ ಅವ್ರನ್ನ ಕರ್ಕೊಂಡ್ ಬರೋಂಗಿಲ್ಲ, ಕರ್ಕೊಂಡ್ ಬಂದ್ರು ಅವ್ರು ಇಲ್ಲಿ ಕೆಲಸ ಮಾಡೋಂಗಿಲ್ಲ, ಆ ತರ ರೂಲ್ಸ್ ಮಾಡಿದ್ದಾರೆ. ಯಾಕಂದ್ರೆ ತುಂಬಾ ಜನ ಈಗಾಗಲೇ ಡಿಪೆಂಡೆಂಟ್ಸ್ ಎಲ್ಲ ಬಂದು ಇಲ್ಲಿ ಸೇರ್ಕೊಂಡಿರೋದ್ರಿಂದ ಬರೀ ಯಾರು ಕೆಲಸ ಮಾಡ್ತಾರೆ ಅಂತವ್ರು ಮಾತ್ರ ಬರ್ಬೇಕಾಗತ್ತೆ. ಫ್ಯೂಚರ್ ಅಲ್ಲಿ ಅದನ್ನ ಚೇಂಜ್ ಮಾಡಿದ್ರು ಮಾಡ್ತಾರೆ. ಮತ್ತು ಇಲ್ಲಿಂದ ಬೇರೆ ಬೇರೆ ಕಂಟ್ರಿಗಳಿಗೆ ಜಂಪ್ ಆಗ್ತಕ್ಕಂತ ಸಾಧ್ಯತೆಗಳಿದೆ. ಇಲ್ಲ ಇಲ್ಲೇ ಇದ್ಕೊಂಡು ನಾನು ನರ್ಸಿಂಗ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲೊಂದು ಬ್ರಿಡ್ಜಿಂಗ್ ಕೋರ್ಸ್ ಅಂತ ಬರುತ್ತೆ. ಕೋರ್ಸ್ ಮಾಡಿಕೊಂಡು IELTS 6.5 ಬ್ಯಾಂಡ್ ತಗೊಂಡು ನೀವು ನರ್ಸ್ ಆಗಿ ನೀವು ಕೆಲಸ ಮಾಡಬಹುದು. ನರ್ಸ್ ಆಗಿ ಮಾಡಿದ್ರೆ ಮಿನಿಮಮ್ 3-4 ಲಕ್ಷ ರೂಪಾಯಿ ಮೇಲ್ ಬರುತ್ತೆ ನಿಮಗೆ. ಕೇರ್ ಟೇಕರ್ ಆಗಿ ನೀವು OT ಎಲ್ಲ ಮಾಡಿದ್ರೆ 2 ಲಕ್ಷ ರೂಪಾಯಿ ಬಂದೇ ಬರುತ್ತೆ. ಸೊ ಇದು GNM ಮತ್ತು ನರ್ಸಿಂಗ್ ಕೆಲಸಗಾರರಿಗೆ ಇರತಕ್ಕಂತಹ ಸುವರ್ಣ ಅವಕಾಶ. ಪ್ರೊಸೆಸಿಂಗ್ ಟೈಮ್ ತುಂಬಾ ಇರುತ್ತೆ, ಒಂದು 6-7 ತಿಂಗಳ ಮೇಲಾಗುತ್ತೆ. ಯಾಕಂತ ಹೇಳಿದ್ರೆ ಬಹಳ ಸಣ್ಣ ಕಂಟ್ರಿ ಇರೋದ್ರಿಂದ ತುಂಬಾ ಜನ ಅಪ್ಲೈ ಮಾಡ್ತಾರೆ, ವೇಟಿಂಗ್ ಪೀರಿಯಡ್ ಜಾಸ್ತಿ ಇರುತ್ತೆ. ಕೆಲವೊಂದು ಖರ್ಚುಗಳು ಇರುತ್ತವೆ ನಿಮಗೆ, ಅದಕ್ಕೆ ಸಿದ್ಧವಾಗಿರ್ಬೇಕಾಗತ್ತೆ ಯಾರಾದ್ರೂ ಬರ್ಬೇಕಂತ ಹೇಳಿದ್ರೆ. ಸೊ ಯಾವ್ದು ಕೂಡ ಉಚಿತವಾಗಿ ಆಗುವುದಿಲ್ಲ. ಸೊ GNM ಮತ್ತು BSc ನರ್ಸಿಂಗ್ ಯಾರಾದ್ರೂ ಇದ್ರೆ ಮಿನಿಮಮ್ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಒಳ್ಳೆ ಸಂಪಾದನೆ ಮಾಡ್ಬೇಕಂತ ಹೇಳಿದ್ರೆ ಇದು ನಿಮಗೆ ಗೋಲ್ಡನ್ ಆಪರ್ಚುನಿಟಿ ಆಗಿರುತ್ತೆ. ನಮಸ್ತೆ.